ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆಲ್ರೆಡಿ ಏನಂತ ಹೇಳ್ತಾರೆ, ಇವತ್ತು ನಾನು ದೇವರಿಗೆ ತೆಂಗಿನಕಾಯಿ ದೀಪ ಹಚ್ಚಬೇಕು ಅಂತ ಹೇಳ್ಬಿಟ್ಟು ತೆಂಗಿನಕಾಯಿ ದೀಪ ಹಚ್ಚಿದ್ದೀನಿ. ಸೊ ತೆಂಗಿನಕಾಯಿ ದೀಪ ಹಚ್ಚೋದನ್ನ ತುಂಬ ಜನ ಕೇಳ್ತಾ ಇದ್ರಿ. ಅಂದರೆ ನಾನು ಮುಂಚೆ ಅದು ವ್ಲಾಗ್ ಎಲ್ಲ ಮಾಡಬೇಕಾದ್ರೆ ತೆಂಗಿನಕಾಯಿ ದೀಪ ಹೇಗೆ ಹಚ್ಚೋದು, ಯಾವ ವಾರ ಹಚ್ಚೋದು ಅಂತ ಹೇಳ್ತಾ. ಸೊ ನಾನು ಸಾಯಿಬಾಬಾಗೆ ತೆಂಗಿನಕಾಯಿ ದೀಪ ಹಚ್ಚಿರೋದು ಇಂಥ ವಾರನೇ ಹಚ್ಚಬೇಕು ಅಂತ ಏನಿಲ್ಲ. ನಮ್ಮ ಮನಸ್ಸಿಗೆ ನಾವೇನಾದರೂ ದೇವರಿಗೆ ಇವತ್ತು ತೆಂಗಿನಕಾಯಿ ದೀಪ ಹಚ್ಚಬೇಕು ಅಂತ ಅನಿಸಿದ್ರೆ ಹಚ್ಬೋದು. ಆ ದಿನ ನಾನು ಇವತ್ತೇ ಹಚ್ಚಿದ್ದೀನಿ. ಸೊ ಆ ದಿನನೇ ಹಚ್ಬೇಕು, ಈ ದಿನನೇ ಹಚ್ಚಬೇಕು, ಮತ್ತು ಯಾವ ರೀತಿ ಹಚ್ಚೋದು ಅಂತ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮಗೆ ಯಾವ ರೀತಿ ತೆಂಗಿನಕಾಯಿ ದೀಪನ ಹಚ್ಚೋದು ಅಂತ ಅಂದ್ಬಿಟ್ಟು ನಾನು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಹಾಗೆ ಫ್ರೆಂಡ್ಸ್, ಮಾರ್ನಿಂಗ್ ಟಿಫನ್ ನಾನು ಇವತ್ತು ಅವಲಕ್ಕಿ ಚಿತ್ರಾನ್ನ ಮಾಡ್ಕೋತಾ ಇದ್ದೀನಿ. ಸೊ ತುಂಬಾ ಟೇಸ್ಟಿ ಆಗಿರುತ್ತೆ. ನಾವು ಅವಲಕ್ಕಿನ ಫುಲ್ಲು ಅನ್ನದಾಗಿ ಫುಲ್ಲು ಮೆತ್ತಗಾಗೋವರೆಗೂ ನೆನೆಸಿದ್ರೆ ಅಷ್ಟು ಟೇಸ್ಟ್ ಇರಲ್ಲ. ಸ್ವಲ್ಪ ಒಂದೆರಡು ನಿಮಿಷ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ಬೇಗನೆ ನಾವು ಅದನ್ನು ಜಾಲರಿಗೆ ಶೋಧಿಸಿ ಇಟ್ಬಿಡಬೇಕು. ಆವಾಗ ಅದು ಚೆನ್ನಾಗಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಫುಲ್ಲು ಮೆತ್ತಗಾಗ್ಬಿಟ್ರೆ ಅವಲಕ್ಕಿ ಅಷ್ಟು ಟೇಸ್ಟ್ ಬರಲ್ಲ. ಸೊ ಇವತ್ತು ನಾನು ಅವಲಕ್ಕಿ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ ಟಿಫನ್ಗೆ. ಇವತ್ತು ಆದಷ್ಟು ನಂದು ಎಲ್ಲ ಕೆಲಸಗಳು ಮಾರ್ನಿಂಗೇ ಬೇಗ ಬೇಗ ಆಗೋಗಿದೆ. ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ರಂಗೋಲಿ ಎಲ್ಲ ಇಟ್ಟು ಪೂಜೆ ಎಲ್ಲ ಮುಗಿಸಿದ್ದಾಗಿದೆ. ಏನಕ್ಕಂತ ಹೇಳಿದ್ರೆ, ಇವತ್ತು ನಾನು ಸಾಯಿಬಾಬಾಗೆ ನಿಮಗೆ ನೆನ್ನೆನೇ ಹೇಳಿದೆ, ಏನಂತ ಹೇಳಿದ್ರೆ ತೆಂಗಿನಕಾಯಿ ದೀಪ ಹಚ್ಚಬೇಕು ಅಂತ ಹೇಳಿಬಿಟ್ಟು. ಸೊ ತೆಂಗಿನಕಾಯಿ ದೀಪ ಹಚ್ಚೋಣ ಅಂತ ಅಂದ್ಕೊಳ್ತಾನೆ ಇದ್ದೆ. ಬಟ್ ಅದು ಹೇಗಾದರೂ ಆಗಿ ಸ್ಕಿಪ್ ಆಗಿಬಿಡ್ತಾಯಿತ್ತು. ಹಚ್ಚಲಿಕ್ಕೆ ಕಾಲ ಕೂಡ ಬರ್ತಾನೆ ಇರಲಿಲ್ಲ. ಎಲ್ಲದಕ್ಕೂ ಒಂದು ಸಮಯ ಅಂತ ಬರಬೇಕು ಅಂತ ಹೇಳ್ತಾರಲ್ವ, ಹಂಗೆ ಫೈನಲಿ ಇವತ್ತು ಆ ಡೇ ಬಂದೇ ಬಿಡ್ತು. ಸೊ ನಾನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ಯಾವ ರೀತಿ ಹಚ್ಚೋದು ಅಂತ. ನಾನಿವತ್ತು ಮೊದಲಿಗೆ ನಾನು 2 ಬೌಲಲ್ಲಿ ಚಿಕ್ಕ ಬೌಲು 2 ಬೌಲಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ಇಟ್ಟು ಅದ್ರ ಮೇಲೆ ತೆಂಗಿನಕಾಯಿನ ಸಮವಾಗಿ, ಅಂದರೆ ಒಂದು ಸಣ್ಣ ಸ್ವಲ್ಪ ಕೆಲವೊಂದು ಸಲ ಆಗುತ್ತೆ ಹೆಚ್ಚು ಕಡಿಮೆ, ಪರವಾಗಿಲ್ಲ. ಮಧ್ಯಕ್ಕೆ 2 ಹೋಳು ಮಾಡಿಕೊಂಡು ಅದರದ್ದು ನೀರೆಲ್ಲ ತೆಗೆದು ಆಮೇಲೆ ಅರಿಶಿನ ಕುಂಕುಮ ಇಟ್ಕೊಳ್ತಾ ಇದ್ದೀನಿ. ಸೊ ಬಟ್ಲು ಮೇಲೆ ನಾವು ಆ ತೆಂಗಿನಕಾಯಿ ಇಟ್ಟು ಅರಿಶಿನ ಕುಂಕುಮ ಎಲ್ಲನೂ ಇಟ್ಕೊಂಡು ಅದ್ರ ಜೊತೆಗೆ ಹೂವು ಇಟ್ಕೊಳ್ಬೇಕು. ಹೂವು ಇಟ್ಕೊಂಡು ಬತ್ತಿ ಹಾಕ್ಕೊಳ್ಬೇಕು. ಬತ್ತಿ ಹಾಕ್ಕೊಳ್ಬೇಕಾದ್ರೆ ನಾವು ಹರಳೆ ಬತ್ತಿ ಹಾಕ್ತಾಯಿದ್ದೀನಿ ನಾನು. ಸೊ ಈ ಬತ್ತಿ ಹಾಕಬೇಕಾದ್ರೆ ಜೋಡಿ ಬತ್ತಿಗಳನ್ನ, ಯಾವುದೇ ದೀಪಗಳನ್ನ ಮಾಡಬೇಕಾದ್ರೆ ಜೋಡಿ ಬತ್ತಿಗಳನ್ನ ಹಾಕಬೇಕು ಅಂತ ಹೇಳ್ತಾರೆ. ಸೊ ನಾನು ಜೋಡಿ ಬತ್ತಿಗಳನ್ನು ಹಾಕಿದ್ದೀನಿ. ಹಾಗೆ ಎಣ್ಣೆ ಕೂಡ ತೆಂಗಿನಕಾಯಿ ಒಳಗಡೆ ಹಾಕಿದ್ದಾಯಿತು. ಇವಾಗ ಜಸ್ಟ್ ಹಚ್ಚೋದಷ್ಟೇ. ನಾವು ಏನು ಅಂದ್ಕೊಂಡಿರ್ತೀವಿ ಸಂಕಲ್ಪ, ಅದನ್ನು ಮನಸ್ಸಲ್ಲಿ ಅಂದ್ಕೊಂಡು ಸಾಯಿಬಾಬಾಗೆ ಈ ದೀಪನ ಹಚ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ನಾವು ಈ ದೀಪನ ಹಚ್ಚಬೇಕಾಗುತ್ತೆ. ಹಾಗೆ ರೆಗ್ಯುಲರ್ ಆಗಿ ಹಚ್ಚೋ ದೀಪ ಕೂಡ ನಾವು ಮಾಮೂಲಿ ಹೇಗೆ ಹಚ್ತೀವಿ ಆ ರೀತಿ ಹಚ್ಕೊಳ್ಬೋದು. ಅನಂತರ ಈ ತೆಂಗಿನಕಾಯಿ ದೀಪನ ನಾವು ಮಾಮೂಲಿ ಹಚ್ಕೊಳ್ಳೋದಷ್ಟೇ. ಇದನ್ನು ಸೋಮವಾರ ಆಗಿರ್ಬೋದು, ಗುರುವಾರ, ಇಂಥದ್ದೇ ದಿನ ಮಾಡಬೇಕಂತ ಇಲ್ಲ, ಇಂಥದ್ದೇ ದಿನ ಹಚ್ಚಬೇಕು ಅಂತ ರೂಲ್ಸ್ ರೆಗ್ಯುಲೇಷನ್ಸ್ ಏನಿಲ್ಲ. ನಾವು ಯಾವ ದಿನ ಬೇಕಾದರೂ ನಮ್ಮ ಮನಸ್ಸಿಗೆ ಹಚ್ಚಬೇಕು ಅಂತ ಅಂದ್ಕೊಂಡಾಗ ನಾವು ಹಚ್ಬೋದು. ಸೊ ಹಾಗಾಗಿ ನಾನು ಇವತ್ತು ಬೆಳಿಗ್ಗೆನೇ ಸಾಯಿಬಾಬಾಗೆ ಇವತ್ತು ತೆಂಗಿನಕಾಯಿ ದೀಪ ಹಚ್ಚಿದ್ದಾಯಿತು. ಹಾಗೆ ಫ್ರೆಂಡ್ಸ್, ನಾನು ಅಮೆಝಾನಿಂದ ಈ ಡಿಸೈನೋ ಪೆನ್ನಿ ಪಾಸ್ತಾನ ತರಿಸಿದ್ದೀನಿ. ಇದು ಬಂದು 100% ಡ್ಯೂರಮ್ ವೀಟಿಂದ ಮಾಡಿರೋದು. ನೋ ಕೊಲೆಸ್ಟ್ರಾಲ್, ನೋ ಮೈದಾ, ನೋ ಟ್ರಾನ್ಸ್ಫ್ಯಾಟ್, ನೋ ಕಲರ್. ತುಂಬಾನೇ ಹೆಲ್ದಿ, 100% ನ್ಯಾಚುರಲ್ ಆಗಿದೆ. ಸೊ ಹಾಗಾಗಿ ನಾನು ಈ ಒಂದು ಪಾಸ್ತಾನ ಯೂಸ್ ಮಾಡಿಕೊಂಡು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಅಗ್ಯಾರೋ ರೀಗಲ್ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ಯೂಸ್ ಮಾಡಿಕೊಂಡು ಈ ಒಂದು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ. ಮೊದಲಿಗೆ ಇದನ್ನು ಬಿಸಿಯಾಗ್ಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ನಾನು ಡಿಸೈನೋ ಅವರ ಆಲಿವ್ ಆಯಿಲನ್ನು ಯೂಸ್ ಮಾಡಿಕೊಂಡು ಈ ಪಾಸ್ತಾ ರೆಸಿಪಿನ ಮಾಡ್ತಾಯಿದ್ದೀನಿ. ಈ ಆಲಿವ್ ಆಯಿಲ್ ಇದನ್ನು ಮಾಡಿರೋದು ಸ್ಪೇನಲ್ಲಿ ಪ್ರೀಮಿಯಂ ಕ್ವಾಲಿಟಿ ಆಲಿವ್ಸ್ನ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ. ಇದು 75% ಆಫ್ ಮ್ಯಾನುಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡಲ್ಲಿ ರಿಚ್ ಇದೆ. ಹೆಲ್ದಿ ಫ್ಯಾಟ್, ಝೀರೋ ಫ್ಯಾಟ್ಸ್, ಹಾಗೆ ಝೀರೋ ಕೊಲೆಸ್ಟ್ರಾಲ್ ಕೂಡ, ಹಾಗೆ ಫ್ರೀ ಕೊಲೆಸ್ಟ್ರಾಲ್ ಇದೆ. ಹಾಗೆ ಇದು ಬಂದು ಫ್ರೀ ಆಫ್ ಟ್ರಾನ್ಸ್ ಫ್ಯಾಟ್, ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್. ತುಂಬಾ ಹೆಲ್ದಿ ಈ ಆಲಿವ್ ಆಯಿಲ್. ಸೊ ಹಾಗಾಗಿ ನಾನು ಈ ಡಿಸೈನು ಆಲಿವ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರೆಲ್ಲ ಫಟಾಫಟ್ ಅಂತ ಈ ಎಲೆಕ್ಟ್ರಿಕ್ ರೈಸ್ ಕುಕ್ಕರಲ್ಲಿ ಪಾಸ್ತಾ ರೆಸಿಪಿ ರೆಡಿ ಆಗಿದೆ. ಹಾಗೆ ಫ್ರೆಂಡ್ಸ್, ನಾನು ಏನಂತ ಹೇಳಿದ್ರೆ ಸ್ವಲ್ಪ ಬ್ಲೌಸ್ಗಳೆಲ್ಲ ಇತ್ತು. ನಾನು ಸಪ್ರೇಟಾಗಿ ಅದು ಅಮೆಝಾನಲ್ಲಿ ಬ್ಯಾಗ್ಗಳೆಲ್ಲ ತರಿಸ್ಬಿಟ್ಟು ಸಪ್ರೇಟಾಗಿ ಹಾಕಿದ್ದೆ. ಬಟ್ ಎಲ್ಲ ಮೆಸ್ಸಪ್ ಆಗಿಬಿಟ್ಟಿದೆ. ಅದನ್ನು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಅದು ಕ್ಲೀನ್ ಮಾಡಿ ಜೋಡಿಸೋಣ ಅಂತ ಅಷ್ಟರಲ್ಲಿ ನನಗೆ ಮಿಂತ್ರಾದಿಂದ ಒಂದು ಟಾಪ್ನ ಮಿಂತ್ರದಲ್ಲಿ ನಾನು ಬುಕ್ ಮಾಡಿದ್ದೆ. ಸೊ ಅದು ಬಂತು. ಸೊ ಇವಾಗ ಅದನ್ನು ನಿಮ್ಮ ಮುಂದೆನೇ
ಓಪನ್ ಮಾಡ್ತಾ ಇದ್ದೀನಿ. ಹೇಗಿದೆ ಅಂತ ನನಗೂ ಗೊತ್ತಿಲ್ಲ. ನಾನು ಸಿಂಗಲ್ ಪೀಸ್ ಕುರ್ತಾ ಇದು ಬಂದು ಸೊ ಜೀನ್ಸ್ನ ಒಂದು ಜೀನ್ಸ್ ಪ್ಯಾಂಟ್ ಇರಲಿ ಅಂತ ಅಂದ್ಬಿಟ್ಟು ಬುಕ್ ಮಾಡಿದ್ದೆ. ಅದಕ್ಕೆ ಅಂತ ಅದಿನ್ನ ಬಂದಿಲ್ಲ ನನಗೆ ಜೀನ್ಸು. ಸೊ ಬಟ್ ಟಾಪ್ ಬಂದಿದೆ ಫಸ್ಟೇ. ಇನ್ನೂ 1-2-3 ಡೇಸ್ ಆಗುತ್ತೆ ಅಂತ ತೋರಿಸ್ತಿದೆ ನನಗೆ ಅದು ಪ್ಯಾಂಟ್ ಬರೋದು. ಸೊ ಹೇಗಿದೆ ಅಂತ ಅಂದ್ಬಿಟ್ಟು ಕುರ್ತಾ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕಲರ್ ಕಾಂಬಿನೇಷನ್ ನನಗೆ ಸಖತ್ ಇಷ್ಟ ಆಯಿತು. ಎಂಬ್ರಾಯ್ಡ್ರಿ ಇದೆ. ನೋಡ್ತಾ ಇರ್ಬೋದು. ಸೊ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಕ್ಲಾತ್ ಎಲ್ಲ ಫ್ರೀ ಆಗಿದೆ, ಕಂಫರ್ಟಬಲ್ ಆಗಿರುತ್ತೆ ಹಾಕ್ಕೊಂಡ್ರೆ ಅಂತ ಅನ್ನಿಸ್ತು. ನೋಡಿದ ತಕ್ಷಣ ಇಷ್ಟ ಆಯಿತು. ಹಾಗೆ ಇದ್ರ ಮೇಲೆ ಎಂಬ್ರಾಯ್ಡ್ರಿ ಕೂಡ ಇದೆ, ತುಂಬ ಚೆನ್ನಾಗಿದೆ. ಥ್ರೆಡ್ ವರ್ಕ್ ಇದು ಗ್ರೀನು ಮತ್ತು ಯೆಲ್ಲೋ ಮಿಕ್ಸಲ್ಲಿದೆ. ಹಾಗೆ ಸ್ವಲ್ಪ ಮಿರರ್ ವರ್ಕು ಇದೆ. ಹೇಗಿದೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ, ಚೆನ್ನಾಗಿದೆ. ಈ ಡ್ರೆಸ್ ಏನಾದರೂ ನಿಮಗೆ ಲಿಂಕ್ ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ, ನನಗೆ ಲಿಂಕ್ ಅಂತ ಹೇಳಿಬಿಟ್ಟು ನಾನು ನಿಮಗೆ ನಾಳೆ ವಿಡಿಯೋದಲ್ಲಿ ನೀವು ಏನಾದರೂ ಕೇಳಿದರೆ ನಾನು ಇದ್ರದ್ದು ಲಿಂಕನ್ನ ಖಂಡಿತ ಶೇರ್ ಮಾಡ್ತೀನಿ. ಸೊ ನನಗಂತೂ ಸಖತ್ ಇಷ್ಟ ಆಯಿತು. ಹೆಂಗೆ ಬರುತ್ತೋ ಏನೋ ಅಂತ ಅಂದ್ಕೊಳ್ತಾ ಇದ್ದೆ. ಜೀನ್ಸ್ ಮೇಲೆ ಹಾಕೋಣ ಅಂತ ಅಂದ್ಬಿಟ್ಟು ಇದು ಬಂದು ಸಿಂಗಲ್ ಕುರ್ತಾ, ಲೆಂತಿ ಇದೆ, ಚೆನ್ನಾಗಿರುತ್ತೆ ಜೀನ್ಸ್ ಮೇಲೆ ಹಾಕಲಿಕ್ಕೆ. ಸೊ ನಾನು ಜೀನ್ಸ್ ಪ್ಯಾಂಟ್ ಕೂಡ ಮಾಡಿದ್ದೀನಿ, ಅದಿನ್ನ ಬಂದಿಲ್ಲ. ಅದು ಆರ್ಡರ್ ಬರೋದಕ್ಕೆ ಇನ್ನೂ 1-2 ಡೇಸ್ ಆಗುತ್ತೆ ಅಂತ ತೋರಿಸ್ತಿದೆ. ಸೊ ಇನ್ನೂ 2 ಡೇಸ್ ಆಗ್ಬೋದು. ಬಟ್ ಟಾಪ್ ಅಂತೂ ಸಖತ್ ಇಷ್ಟ ಆಯಿತು ನನಗೆ. ಇದು ಬ್ರ್ಯಾಂಡ್ ಬಂದು ಫ್ರೆಂಡ್ಸ್ ಲಿಬಾಸ್ ಬ್ರ್ಯಾಂಡ್ ಅದು. ಸೊ ಕುರ್ತಿ ತುಂಬ ಚೆನ್ನಾಗಿದೆ, ತುಂಬ ಫ್ರೀಯಾಗಿ ಕೂಡ ಇದೆ. ಪಾಕೆಟು ಇದೆ ಇದರಲ್ಲಿ, ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಚಿಂಟು ಮಲಗಿದ್ದಾಳೆ. ಅವಳು ತೋರಿಸ್ಬೇಕು ಆ್ಯಕ್ಚುಲಿ. ಅವಳಿಗೆ ಇಷ್ಟ ಆದರೆ ನಂಗೆ ಇಷ್ಟ ಆದಂಗೆ. ಅವಳು ಇಲ್ಲಾಂದರೆ ಹಂಗಿದೆ ಮಮ್ಮಿ ಹಿಂಗಿದೆ ಮಮ್ಮಿ ಅಂತ ಏನಾದರೂ ಹೇಳ್ತಾ ಇರ್ತಾರೆ. ಸೊ ಅವಳು ಕಮೆಂಟ್ ಮಾಡ್ತಾ ಇರಬೇಕು ಹಂಗಿದೆ ಹಿಂಗಿದೆ ಅಂತ. ಫೈನಲಿ ಅವಳು ಹೆಂಗೆ ಅಂದರೆ ಕೊನೆಗೆ ನಾವು ತಗೊಂಡಿದ್ದೆ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಬಟ್ 1-2 ಸಲ ಕಮೆಂಟ್ ಪಾಸ್ ಮಾಡಬೇಕು ಅವಳು. ಇಷ್ಟ ಆಗುತ್ತೆ ಮೇ ಬಿ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕಂದ್ರೆ ಅಷ್ಟು ಕಂಫರ್ಟಬಲ್ ಆಗಿದೆ. ಕ್ಲಾತ್ ಕೂಡ ಅಷ್ಟೇ ತುಂಬ ತಿನ್ನಾಗಿಲ್ಲ, ತುಂಬ ಚೆನ್ನಾಗಿದೆ. ಟ್ರಾನ್ಸ್ಪರೆಂಟ್ ಆ ಥರ ಇಲ್ಲ. ಕ್ಲಾತ್ ಅಂತೂ ಸಖತ್ ಇಷ್ಟ ಆಯಿತು ನೋಡಿದ ತಕ್ಷಣ ನನಗೆ. ಇದು ನೋಡಿದ್ಮೇಲೆ ಅನ್ನಿಸ್ತಿದೆ ಇನ್ನೂ 1-2 ಬುಕ್ ಮಾಡ್ಕೋಬೇಕು ನಾನು ಅಂತ ಫೀಲ್ ಆಗ್ತಿದೆ. ಇದ್ರದ್ದು ಪ್ರೈಸ್ ಬಂದು ಫ್ರೆಂಡ್ಸ್ ಜಸ್ಟ್ ನಾನು ಪೇ ಮಾಡಿದ್ದು 499 ಅಷ್ಟೇ. 499ಗೆ ಲಿಬಾಸ್ದು ಬ್ರ್ಯಾಂಡ್ದು ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಅದು ಸಖತ್ ಇಷ್ಟ ಆಯ್ತು ನನಗೆ. ಹಾಗೆ ಫ್ರೆಂಡ್ಸ್ ಇದನ್ನೆಲ್ಲ ತಗೋಬೇಕಾದ್ರೆ ನಾನು ಅರ್ಜೆಂಟಲ್ಲಿ ಒಂದಕ್ಕೊಂದು ಹುಡುಕ್ತಾ ಇರಬೇಕಾದ್ರೆ ಹಾಕ್ಬಿಡ್ತಾ ಇದ್ದೆ. ಆ್ಯಕ್ಚುಲಿ ವರ್ಕ್ ಆಗಿರೋ ಬ್ಲೌಸ್ಗಳೆಲ್ಲ ಒಂದು ಕಡೆ, ಹಾಗೆ ಪ್ಲೇನ್ ಬ್ಲೌಸ್ಗಳೆಲ್ಲ ಒಂದು ಕಡೆ ನಾನು ಜೋಡಿಸಿಟ್ಟಿದ್ದೆ. ಸೊ ಏನಕ್ಕಂದ್ರೆ ಬ್ಲೌಸು ಈ 2 ಬ್ಯಾಗಲ್ಲಿ ಇಡೋದ್ರಿಂದ ನಾವು ಬೀರುನಲ್ಲಿ ಜೋಡಿಸಿದಾಗ ಕ್ಲೀನಾಗಿ ಜೋಡಿಸ್ಕೋಬೋದು ಅಂತ. ಇಲ್ಲಾಂದರೆ ನಾವು ಬ್ಲೌಸನ್ನ ಹಾಗೆ ಜೋಡ್ಸಕ್ಕೆ ಹೋದರೆ ನಮಗೆ ಅರ್ಜೆಂಟಿಗೆ ಸಿಗೋದು ಇಲ್ಲ, ಮತ್ತೆ ಕಷ್ಟನೂ ಆಗುತ್ತೆ, ಮತ್ತೆ ಬ್ಲೌಸ್ ಕೂಡ ಮೆಸಪ್ಪ ಕಾಣುತ್ತೆ. ಇಲ್ಲಾಂದರೆ ನಾವು ಸ್ಯಾರಿ ಜೊತೆಗೆ ಹಾಕ್ಬಿಟ್ಟು ಮಡಚಿ ಇಡಬೇಕಾಗುತ್ತೆ. ಸೊ ನಾನು ಈ ಒಂದು ಬ್ಯಾಗ್ನ ಅಮೆಝಾನಿಂದ ತರಿಸ್ಕೊಂಡು ಸೊ ಬ್ಲೌಸ್ಗಳೆಲ್ಲ ಹಿಂಗೆ ಒಂದು ಕಡೆ ಇಟ್ಕೋತಾ ಇದ್ದೀನಿ. ಪ್ಲೇನ್ ಸ್ಯಾರಿಗಳದೇ ಒಂದು ಕಡೆ ಇಟ್ಕೊಂಡ್ರೆ ಮತ್ತೆ ರೆಗ್ಯುಲರ್ ಯೂಸ್ ಮಾಡುವಂಥದ್ದು, ಸಮ್ಟೈಮ್ಸ್ ಇಲ್ಲೇ ದೇವಸ್ಥಾನಕ್ಕೆಲ್ಲ ಹಾಕೊಂಡು ಹೋಗುವಂಥದ್ದು, ಮತ್ತೆ ಬಾರ್ಡರ್ ಸ್ಯಾರಿಗಳು, ವರ್ಕ್ ಬ್ಲೌಸ್ದು ಅದನ್ನೆಲ್ಲ ಒಂದು ಕಡೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ಇಟ್ಕೊಂಡಿದ್ದೆ. ಜೊತೆಗೆ ಮ್ಯಾಚಿಂಗ್ ಪೆಟಿಕೋಟ್ಸ್ ಅದು ಕೂಡ ಇದರಲ್ಲಿ ಇಟ್ಕೊಂಡಿದ್ದೀನಿ. ಕಬೋರ್ಡ್ಸ್ ಎಲ್ಲ ಹೆಂಗೆ ಅಂದರೆ ಫ್ರೆಂಡ್ಸ್, ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಹರಿಬರಿಲಿ ಕೆಲವೊಂದು ಸತ ನಾವೆಲ್ಲಾದರೂ ಫಂಕ್ಷನ್ಸ್ಗೆ ಎಲ್ಲಾದರೂ ಹೋಗಬೇಕು ಅಂತ ಅಂದಾಗ ಏನಾದರೂ ಬ್ಲೌಸು ಪೆಟಿಕೋ ಏನೇ ಒಂದು ಸ್ಯಾರಿ ತೊಗೋಬೇಕಾದ್ರೆ ಅರ್ಜೆನ್ಸಿಯಲ್ಲಿ ಇರಬೇಕಾದ್ರೆ ನಾವು ಹಿಂಗೆ ಎತ್ಕೊಂಡು ಮತ್ತೆ ಹಾಗೆ ಆಗ್ಬಿಟ್ಟಿರುತ್ತೆ. ಆಮೇಲೆ ಜೋಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಮುಂದಕ್ಕೆ ಆಗ್ತಾನೆ ಇರ್ತೀವಿ, ಬಟ್ ಅದು ಹಾಗೆ ಆಗ್ತಾ ಇರುತ್ತೆ. ಸೊ ಕೆಲವೊಂದು ಸಲ ಹಿಂಗಾದಾಗ ನಾವು ಮಧ್ಯ ಅದನ್ನು ಅಲ್ಲಲ್ಲೇ ಜೋಡಿಸ್ಕೊಳ್ತಾ ಇದ್ದರೆ ಯಾವಾಗಲೂ ಕ್ಲೀನಾಗಿರುತ್ತೆ. ಬಟ್ ನಾವು ಹಾಗೆ ಬಿಟ್ಬಿಟ್ರೆ ಅದು ತುಂಬ ದಿನ ಹಾಗೆ ಮೆಸಪ್ ಆಗಿರುತ್ತೆ. ಮತ್ತು ನಮಗೂ ಹುಡುಕ್ಬೇಕಾದ್ರೆ ಯಾವುದಾದ್ರೂ ಸ್ಯಾರಿಗೆ ಬೇಕಾದಾಗ ಮ್ಯಾಚಿಂಗ್ ಹಾಕೋಬೇಕು, ಅದ್ರದ್ದು ಮ್ಯಾಚಿಂಗ್ ಇರಪ್ಪ ಹುಡ್ಕೋಣ ಅಂತ ಅಂದಾಗ ಆರಾಮ್ಸೆ ಸಿಗೋದಿಲ್ಲ. ಈ ಒಂದು ಪ್ಯಾಕೆಟಿಂದ ಏನು ಯೂಸ್ ಅಂತ ಹೇಳಿದ್ರೆ ಫ್ರಂಟಲ್ಲಿ ಗ್ಯಾಪ್ ಕೊಟ್ಟಿದ್ದಾರೆ. ಸೊ ನಮಗೆ ಅಲ್ಲಿ ಗೊತ್ತಾಗುತ್ತೆ ಯಾವ್ಯಾವ ಬ್ಲೌಸ್ ಅದರಲ್ಲೇ ಇದೆ ಅಂತ ಅಂದ್ಬಿಟ್ಟು. ಆ ಮಧ್ಯದಲ್ಲಿ ನಮಗೆ ಓವರಾಲ್ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಗೊತ್ತಾಗುತ್ತೆ. ಸೊ ಹಾಗಾಗಿ ನನಗೆ ಈ ಒಂದು ಕಿಟ್ ಇಷ್ಟ ಆಯಿತು. ಸೊ ಹಾಗಾಗಿ ಒಂದು ಬ್ಯಾಗ್ನ ತರಿಸ್ಕೊಂಡೆ ನಾನು.
ಹಾಗೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಏನಕ್ಕಂದರೆ ನಿಮಗೆ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಸ್ ಬರುತ್ತೆ. ಹಾಗಾಗಿ ಥ್ಯಾಂಕ್ ಯು.